ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಕ್ಕೆ ನೀವು ನನಗೆ ಮದುವೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತದೆ, ಈ ಮದುವೆ ನಡೆಯೋದು ಇಲ್ಲ ಅಂತ ನಿಮಗೆ ಗೊತ್ತದೆ. ಎಲ್ಲ ಗೊತ್ತಿದ್ರು ಅಲ್ಲಿ ಶಾಸ್ತ್ರ ದೇವರು ಅಂತ ಏನೇನೋ ಹೇಳ್ತಿದ್ರಲ್ಲ ಅದಕ್ಕೆ. ಸಿದ್ದು, ನಾನ್ ತಾನೇ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಅಲ್ಲ, ನೀವು ಈ ವಿಚಾರನ ಭಾವನಾ ಅವ್ರಿಗಂತೂ ಹೇಳ್ಕೊಂಡಿಲ್ಲ, ಅಟ್ಲೀಸ್ಟ್ ಲಕ್ಷ್ಮಿ ಅವ್ರಿಗೂ ಹೇಳ್ಕೊಂಡಿಲ್ಲ. ಇಲ್ಲಿ ನೋಡಿದ್ರೆ ಅತ್ತೆ ಮಾವ ನಿಮ್ಮ ಅಣ್ಣ ಯಾರಿಗೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹೀಗಿರ್ಬೇಕಾದ್ರೆ ನಾನು ಇನ್ನೇನ್ ತಾನೇ ಮಾಡ್ಲಿ ಸಿದ್ದು? ಈ ಮದ್ವೆ ಆಗೋದಿಕ್ಕೆ ಒಂದ್ ಸ್ವಲ್ಪನಾದ್ರೂ ಟೈಮ್ ಸಿಕ್ಕಿದ್ರೆ ನಿಮಗೆ ಯೂಸ್ ಆಗುತ್ತೇನೋ ಅಂತ ಹೀಗೆ ಮಾಡಿದೆ ಅಷ್ಟೇ. ಅಯ್ಯೋ, ಏನ್ ಮಾಡ್ಲಿ ಅದಕ್ಕೆ? ನನ್ನ ಮನಸ್ಸಲ್ಲಿರೋ ವಿಷಯ ಅವ್ರ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಾಗೆಲ್ಲ ಏನಾರ ಒಂದು ಹೇಳ್ಬಟ್ಟಾಯ್ತದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಒತ್ತಾಡ್ತಾವನೆ. ಸಿದ್ದು, ಲಕ್ಷ್ಮಿ ಅವರು ನಿಮಗೆ ಸ್ವಲ್ಪ ಕ್ಲೋಸ್ ಆಗಿದಾರಲ್ವಾ? ಅವ್ರ ಹತ್ರ ವಿಚಾರ ಎಲ್ಲ ಹೇಳ್ಕೊಂಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಏನ್ ಹೇಳ್ಬೇಕಿತ್ತು? ಅತ್ತೆಗೆ ಏನ್ ಹೇಳ್ಬೇಕಿತ್ತು? ಅದೇ ಕಣಕ, ಅದು ಕಾರ್ಡು, ಮದ್ವೆ ಕಾರ್ಡು ಪ್ರಿಂಟ್ ಆಗೋದಲ್ಲ, ಅದನ್ನ ಲಕ್ಷ್ಮತೆ ಕೊಡ್ಬೇಕು ಅಂತ ಅದಕ್ಕೆ ಹೇಳ್ತಿದ್ರು. ಅಷ್ಟೇ 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 ಅಷ್ಟೇ. ಹೌದು ಸಿಂಚನ, ಹಾಗೆ ನೋಡಕ್ ಹೋದ್ರೆ ಈ ಮನೆಗೆ ದೊಡ್ಡ ಬೀಗ್ರು ಅವರೇ ಅಲ್ವಾ? ಅದಕ್ಕೆ ಕಾರ್ಡನ್ನ ಅವ್ರಿಗೆ ಕೊಡ್ಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ. ಅದು ಅಲ್ಲದೆ ನಮ್ ಸಿದ್ದು ಲಕ್ಷ್ಮಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಅಲ್ವಾ? ಅದಕ್ಕೆ ಸಿದ್ದುನೇ ಕಾರ್ಡ್ ಕೊಟ್ಟು ಕರೆದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಹೌದು, ಅದಕ್ಕೆ ನೀವು ಸರಿಯಾಗಿ ಹೇಳಿದ್ದೀರಾ. ಅತ್ತೆ ಮಾವಂಗೆ ಈ ಮದ್ವೆ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬಾ ಚೆನ್ನಾಗ್ ಗೊತ್ತು. ಅವ್ರ ಮದ್ವೆಲಿದ್ರೆ ನಮ್ಗೇನು ಯೋಚನೆನೇ ಇರಲ್ಲ. ಸೂಪರ್. ಹಾಗಾದ್ರೆ ಹೌದೌದು, ತುಂಬಾ ಒಳ್ಳೇದು. ಸಿದ್ದು, ನೀನು ಮೊದ್ಲು ಅತ್ತೆ ಮಾವನ್ ಕರಿ, ಮರಿಬೇಡ. ನಾನು ಒಂದ್ ಮಾತು ಹೇಳಿರ್ತೀನಿ, ಆದ್ರೆ ನೀನ್ ಕರೆದ್ರೆ ಅವ್ರನ್ನ ಖುಷಿ ಪಡ್ತಾರ, ಆಯ್ತಾ? ಸರಿ ಸರಿ, ಕರಿತೀನಿ. ಅಮ್ಮ. ಹಾ ಭಾವನಾ. ಅಮ್ಮ, ನಾನು ಜಾನು ಮನೆಗೆ ಹೋಗಿ ಬರ್ತೀನಿ. ಜಾನು ಮನೆಗಾ? ಜಾನು ಮನೆಗ? ಯಾಕೆ ಭಾವನಾ? ಅದು ಜಾನು ನನ್ನನ್ನು ತುಂಬ ಸತಿ ಮನೆಗೆ ಕರೆದಿದ್ದಾಳೆ. ನಾನು ಹೋಗಬೇಕು ಅಂತಲೇ ಅನ್ಕೋತೀನಿ, ಆದರೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಖುಷಿ 1-2 ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ವೆಂಕಿ ಅಣ್ಣ ಮತ್ತು ನೀನು ಮಾತಾಡೋದನ್ನು ನಾನು ನಿನ್ನೆ ರಾತ್ರಿ ಕೇಳಿಸ್ಕೊಂಡೆ. ನೀನು ಎಷ್ಟೇ ಬಲವಂತ ಮಾಡಿದ್ರೂ ವೆಂಕಿ ಅಣ್ಣ ನನ್ನ ರೂಮಲ್ಲೇ ಮಲಗಲಿಲ್ಲ ಅಲ್ವಾ? ಈಗ ನಾನು 2 ದಿನ ಇಲ್ಲ ಅಂದರೆ ವೆಂಕಿ ಅಣ್ಣ ನನ್ನ ರೂಮಲ್ಲಿ ಮಲಗ್ಬೋದು. ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಭಾವನಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ನಿನ್ನ ಜೀವನದಲ್ಲಿ ಏನೇನೋ ನಡೆದು ಹೋಗ್ತಾ ಇದೆ. ನಿನಗೂ ಒಳ್ಳೇದಾಗಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ಕೋತೀನಿ. ನಂದು ಅದೇ ಪ್ರಾರ್ಥನೆ. ಅದಕ್ಕೆ ಇಲ್ಲೇ ಇದ್ದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದರಿಂದ ಹೊರಗೆ ಬರೋಕ್ಕಾದರೂ ನಾನು ಜಾನು ಮನೆಗೆ ಹೋಗಲೇಬೇಕು. ಅವಳ ಹತ್ರ ಮಾತಾಡ್ತಾ ಇದ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಒಳ್ಳೇದು, ಹೋಗ್ಬಾ ಭಾವನಾ. ಹಾಗೆ ಜಾನುಗಂತ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗು. ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಕಂಡ್ರು ಜಾನು ಗಾಬರಿ ಮಾಡ್ಕೋತಾಳೆ. ಮಾಡ್ಕೋ. ಚಿರಾಗ ಹೊರಗಡೆ ಖುಷಿ ಜೊತೆ ಆಡ್ತಿದ್ದಾನೆ, ನಾನು ಖುಷಿನ ಕಳ್ಸ್ಕೊಡ್ತೀನಿ. ಸರಿ, ಅದಕ್ಕೆ ಬರ್ತೀನಮ್ಮ. ಹೋಗ್ಬಮ್ಮ.
ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳು ಯಾರ ಮನೆಗೂ ಈ ಥರ ಎಲ್ಲ ಹೋದೋಳೆ ಅಲ್ಲ, ಅಂಥದ್ರಲ್ಲಿ ನಮ್ಮ ಮನೆಗೆ ಬರ್ತಿದ್ದಾಳೆ ಅಂದರೆ ನಂಗೆ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅವಳಿಗೇನಾದರೂ ರುಚಿಯಾಗಿ ಚೆನ್ನಾಗಿ ಅಡುಗೆ ಮಾಡಿಕೊಡ್ಬೇಕು. ಊರಿಗೆ ಹೋಗೋದು ಬೇಡ ಅಂದಿದ್ದಕ್ಕೆ ಜಾನಿ ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೋ ಬೇಜಾರು ಮಾಡ್ಕೊಂಡಿದ್ದಾರೋ ಚೆಕ್ ಮಾಡ್ಬಿಡೋಣ. ಚಿನ್ಮರಿ ನೋಡಿದ್ರೆ ತುಂಬ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ, ಬೇಜಾರಿಲ್ಲ. ಚಿನ್ಮರಿ, ನೀವು ಖುಷಿಯಾಗಿರೋದನ್ನ ನೋಡೋಕ್ಕೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅದು ನಿಮಗೆ ಗೊತ್ತಾಗದೆ ನೋಡ್ತಿದ್ದೀನಲ್ಲ, ಅದು ಅಕ್ಕ ಬಂದಮೇಲೆ ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಏನೂ ಯೋಚನೆ ಮಾಡಬೇಡಿ. ಅವಳು ಬಂದ್ರೂ ನನ್ನ ಗಮನ ನಿಮ್ಮ ಕಡೆನೇ ಇರುತ್ತೆ. ನಾನು ನೋಡು, ಈ ಥರ ಮಾತಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾತ್ರ ಎಲ್ಲ ನಿಧಾನವಾಗಿ ಆಗ್ತಿದೆ. ಹೀಗೆ ಮಾಡ್ತಿದ್ರೆ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಅಕ್ಕ ಬಂದ್ಬಿಡ್ತಾಳೆ. ಅವಳು ಬರೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮುಗಿಸಿದ್ರೆ ಆರಾಮಾಗಿ ಜೊತೆ ಮಾತಾಡ್ಕೊಂಡಾದ್ರೂ ಕೂರ್ಬೋದು. ಚಿನ್ಮರಿ, ನಿಧಾನ, ಹುಷಾರಾಗಿ ಮಾಡಿ, ಬೆರಳು ಕಟ್ಟಾಗಿ ಹೋಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ನಿಧಾನಕ್ಕೆ ನೋಡ್ಕೊಂಡು ಮಾಡ್ಬೇಕಲ್ವಾ ಕೆಲಸನ? ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಇಷ್ಟೊಂದು ಅರ್ಜೆಂಟ್ ಏನಿದೆ ಚಿನ್ಮರಿ? ಸಾವಕಾಶವಾಗಿ ಎಲ್ಲ ಕೆಲಸನೂ ಮಾಡಿ. ಪೂರ್ವಿ, ಇನ್ವಿಟೇಷನ್ ಕಾರ್ಡ್ ಬಂದಾಗಿಂದ ಹಾಗಿಟ್ಕೊಂಡು ನೋಡ್ತಾನೆ ಇದೆಯಲ್ಲ, ಇಷ್ಟೊಂದು ನೋಡಿದ್ರೆ ಕಾರ್ಡ್ಗೆ ದೃಷ್ಟಿ ಆಗುತ್ತೆ ಕಣೆ. ಅಮ್ಮ, ಈ ಕಾರ್ಡಲ್ಲಿ ನನ್ನ ಹೆಸರು ಸಿದ್ದು ಅವ್ರ ಹೆಸರು ಜೊತೆ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದನ್ನ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಅಲ್ಲಮ್ಮ, ಕಾರ್ಡಲ್ಲಿ ನಿಮ್ಮ ಇಬ್ಬರ ಹೆಸರು ನೋಡಿನೇ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಲ್ಲ, ಇನ್ನು ತಾಳಿ ಕಟ್ಟೋ ಟೈಮಲ್ಲಿ ಇನ್ನಷ್ಟು ಖುಷಿ ಪಡ್ತೀಯ. ಆಕಾಶದಲ್ಲೇ ಹಾರಾಡ್ತಾ ಇರ್ತೀಯ ಅನ್ಸುತ್ತೆ. ಹೌದಪ್ಪ, ನನಗಿದೆಲ್ಲ ಕನ್ಸ ನನ್ಸ ಅಂತಾನೆ ಗೊತ್ತಾಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.